ಒಟ್ಟಾರೆ ಇವತ್ತೇನು ಎಲ್ಲ ಕಡೆ ಯುದ್ಧದ ವಾತಾವರಣ ಪ್ರಾರಂಭ ಆಗಿದೆ. ಯುದ್ಧದಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವು ಇಡೀ ನಮ್ಮ ದೇಶ ಎದುರಿಸ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಕೂಡ ತನ್ನ ಮೌನವನ್ನು ಮುರಿದಿಲ್ಲ. ಭಾರತದ ನಾಗರಿಕರಿಗೆ ಪ್ರಧಾನಮಂತ್ರಿಗಳು ಬೇರೆ ಸಂದರ್ಭಗಳಲ್ಲಿ ಬಂದು ಸಂದೇಶವನ್ನು ಕೊಡ್ತಾರೆ. ಆದರೆ ಇವತ್ತಿನವರೆಗೂ ಕೂಡ ಯಾವ ರೀತಿ ಜನ ಇರಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕೇಂದ್ರದ ಯಾವುದೇ ಸಚಿವರು ಅಥವಾ ಪ್ರಧಾನಮಂತ್ರಿಗಳು ತಿಳಿಸದೇ ಇರತಕ್ಕಂಥದ್ದು ಇವತ್ತು ಎಲ್ರಿಗೂ ಕೂಡ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ನಾನಾದರೂ ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಯಾವ ರೀತಿಯ ಸಮಸ್ಯೆಯನ್ನು ಭಾರತೀಯ ನಾಗರಿಕರು ಎದುರಿಸ್ತಾ ಇದ್ದಾರೆ ಅದಕ್ಕೆ ನೇರ ಹೊಣೆಗಾರಿಕೆ ಪ್ರಧಾನಮಂತ್ರಿಗಳು. ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ದಯವಿಟ್ಟು ಸಾರ್ವಜನಿಕರಿಗೆ ಯಾವ್ಯಾವ ವಿಚಾರದಲ್ಲಿ ಸಮಸ್ಯೆ ಇದೆ, ಎಷ್ಟು ದಿನ ಇರ್ಬೋದು, ಮುಂದಿನ 6 ತಿಂಗಳು ಯಾವ ರೀತಿಯ ಬದುಕನ್ನು ಮಾಡಲಿಕ್ಕೆ, ಜೀವನವನ್ನು ನಡೆಸಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು, ಇತಿಮಿತಿಯನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡಬೇಕು. ಎಲ್ಲವೂ ಸರಿ ಇದೆ, ಎಲ್ಲವೂ ಸರಿ ಇದೆ ಅಂತೇಳಿ ಮೂರನೇ ವ್ಯಕ್ತಿಗಳು ಹೇಳ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಅದನ್ನು ಬಿತ್ತಾರ ಮಾಡ್ತಕ್ಕಂಥದ್ದು, ಅದು ನಂತರ ದಿನಗಳಲ್ಲಿ ಸ್ಥಳೀಯವಾಗಿ ನಾವು ಇಲ್ಲಿ ನೋಡೋದಾಯಿತು ಅಂತ ಅಂದರೆ ಎಲ್ಲ ಒಂದು ಕಡೆ ಯಾವುದೂ ಕೂಡ ಸರಿ ಇಲ್ಲ. ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಅಭಾವಗಳು ಸೃಷ್ಟಿ ಆಗ್ತಾ ಇದೆ, ಇನ್ನು ಕೃತಕ ಭಾವನ ಅಥವಾ ನಿಜವಾದದ ಇವೆಲ್ಲವನ್ನು ಕೂಡ ಸ್ಪಷ್ಟಪಡಿಸ್ಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಸೊ ಹಾಗಾಗಿ ಇವತ್ತು ಎಚ್ಚರಿಕೆಯ ನಡೆಯನ್ನು, ನುಡಿಯನ್ನು ನಮ್ಮ ಸಾರ್ವಜನಿಕರಿಗೆ, ನಾಗರಿಕರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ದಕ್ಷಿಣ ಭಾರತಕ್ಕೆ ದೊಡ್ಡ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದು ಎಲ್ಲ ರಾಜ್ಯಗಳ ಆತಂಕ. ಬಟ್ ಮೋದಿ ಅವರು ಹೇಳ್ತಾ ಇರೋದು ಇಲ್ಲ ಸರಿಯಾಗಿರುತ್ತೆ ಅಂತ. ಬಟ್ ಜನಸಂಖ್ಯೆ ಆಧಾರದ ಮೇಲೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ನಮಗೆ ಉತ್ತರ ಭಾರತದ ಹೋಲಿಕೆ ಮಾಡಿದ್ರೆ ಬಹಳ ಲೋಕಸಭಾ ಸ್ಥಾನಗಳು ಕಮ್ಮಿ ಆಗುತ್ತೆ, ವಿಧಾನಸಭಾ ಸ್ಥಾನಗಳು ಕಮ್ಮಿ ಆಗುತ್ತೆ. ಲೋಕಸಭಾ ವಿಧಾನಸಭಾ ಸ್ಥಾನಗಳು ಕಮ್ಮಿ ಆಗೋದ್ರ ಜೊತೆಗೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಗ್ತದೆ. ಎಷ್ಟು ಸೀಟ್ ಬರುತ್ತೆ, ಎಷ್ಟು ಸೀಟ್ ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ರಾಜ್ಯದ ಆರ್ಥಿಕ ಕ್ರೋಢೀಕರಣ ಏನಾಗ್ತದೆ, ತೆರಿಗೆ, ಆ ತೆರಿಗೆಗಳು ಬೇರೆ ರಾಜ್ಯಗಳಿಗೆ ಹಂಚಿಕೆ ಆಗ್ತದೆ. ಸೀಟ್ ಒಂದೇ ಅಲ್ಲ, ಸೀಟ್ 28 ಜನ ಇದ್ರು ಅಷ್ಟೇನೆ, 224 ಜನ ಇದ್ರು ಅಷ್ಟೇನೆ, 300 ಜನ ಆದರೂ ಅಷ್ಟೇನೆ, 41 ಜನ 42 ಜನ ಆದರೂ ಅಷ್ಟೇನೆ. ಯಾರು ಎಷ್ಟಾಗ್ತಾರೆ ಅಂತಕ್ಕಂಥದ್ದಲ್ಲ, ನಮ್ಮ ರಾಜ್ಯದ ತೆರಿಗೆದಾರರ ಹಣ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು. ನಾನು ಈ ಹಿಂದೆನೇ ಹೇಳಿದ್ದೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತದೆ, ಒಂದಲ್ಲ ಒಂದು ದಿನ ಈ ಕೂಗು ಎದ್ದೇಳ್ತದೆ. ದಕ್ಷಿಣ ರಾಜ್ಯಗಳು ಎಚ್ಚೆತ್ಕೊಳ್ಬೇಕು. ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಪರ್ಯಾಯವಾದಂಥ ಮಾರ್ಗಗಳನ್ನ ಜನ ನಿರೀಕ್ಷೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಸೊ ಈಗ ಕೇಂದ್ರ ಸರ್ಕಾರದ ಇವತ್ತಿನ ತೀರ್ಮಾನಗಳು, ಅವರೇನು 16ನೇ ತಾರೀಕಿಂದ ಬಜೆಟ್ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್ ಏನೋ ಕರೆದಿದ್ದಾರೆ. ಬಿಲ್ಲು ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ ಏನು ಅಂತೇಳಿ ನೋಡಬೇಕಾಗ್ತದೆ, ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ದಕ್ಷಿಣ ಭಾರತದ ಸ್ಥಾನಗಳು ಕಡಿಮೆ ಆಗೋದ್ರ ಜೊತೆಗೆ ದಕ್ಷಿಣ ಭಾರತ ಹಣವನ್ನು ಉತ್ತರ ಭಾರತಕ್ಕೆ ತೆಗೆದುಕೊಂಡು ಹೋಗುವಂಥ ಹುನ್ನಾರ 2011 ಸೆಸಸ್ನ ಅಳವಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ಇನ್ನೂ ಮಾರಕ. ಯಾಕೆಂತ ಅಂದರೆ 2011 ಸೆಸಸ್ಸು ಈಗ ಬೆಂಗಳೂರನ್ನು ತೆಗೆದುಕೊಂಡ್ರೆ 2011 ಸೆಸಸ್ಸು ಕೇವಲ 65ರಿಂದ 70 ಲಕ್ಷ. ಇವತ್ತು 1,40,00,000, 1,50,00,000 ಪಾಪ್ಯುಲೇಷನ್ ಇದೆ. ಎಲ್ಲ ಅರ್ಬನೈಸೇಷನ್ ಆಗ್ತಾ ಇದೆ. ಎಲ್ಲ ರಾಜ್ಯದ ಜನ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ನಾವು ಆಲ್ಮೋಸ್ಟ್ 7 ಕೋಟಿಗೂ ಹೆಚ್ಚು ಜನ ಕ್ರಾಸ್ ಆಗ್ತಾ ಇದ್ದೀವಿ. ಅವತ್ತು ನಾವು 5 ಕೋಟಿ ಇದ್ವಿ 2011 ಸೆಸಸ್ ಅಲ್ಲಿ.
ಈಗ 7 ಕೋಟಿ ಕ್ರಾಸ್ ಆಗ್ತಾ ಇದ್ದೀವಿ. ಸೊ 7 ಕೋಟಿ ಅಂತ ಅಂದಿದ ತಕ್ಷಣನೇ ನಮ್ಮ ಎಲ್ಲ ಥರದ ಸ್ಥಾನ ಜೊತೆಗೆ ಆರ್ಥಿಕ ಸಮಸ್ಯೆ ಇವೆರಡೂ ಕೂಡ ನಮ್ಮ ಮುಂದೆ ಎದುರಾಗ್ತಕ್ಕಂಥ ಸವಾಲು. ಸೊ ಹಾಗಾಗಿ ಎಲ್ಲ ಪಕ್ಷಗಳು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು.